ಫಸ್ಟ್ ಇದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. There was a time when Karnataka had 7 cricketers in Indian team. So I would like to see that happening for Indian industry. Every director from industry, every actor from my industry should be a pan-India star. And I will, I think I'm confident that that will happen. ಒಂದು ಟೈಮಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ 7-8 ಪ್ಲೇಯರ್ಸ್ ಕೇವಲ ಕರ್ನಾಟಕದಿಂದಾನೇ ಆಡ್ತಾ ಇದ್ರು. ಆ ತರ ಇಡೀ ಇಂಡಿಯನ್ ಇಂಡಸ್ಟ್ರಿಲಿ 7-8 ಜನ ಡೈರೆಕ್ಟರ್ಸ್ಗಳು, 7-8 ಜನ ಹೀರೋಸ್ಗಳು ಬರೇ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದಾನೇ ಇರಬೇಕು ಅಂತ ನನ್ನ ಆಸೆ ಅಂತ ಹೇಳ್ತಾರೆ. ಯಶ್ ಅವರು ಈ ಇಂಟರ್ವ್ಯೂ ಅಲ್ಲಿ ಕನ್ನಡದಿಂದ ನಾನು ಒಬ್ಬ ಸ್ಟಾರ್ ಆದ್ರೆ ಸಾಕಾಗಲ್ಲ, ಇಡೀ ಕನ್ನಡ ಇಂಡಸ್ಟ್ರಿನೇ ಇಂಡಿಯನ್ ಸ್ಟಾರ್ಸ್ ಆಗಿ ನಿಂತ್ಕೋಬೇಕು ಅಂತ ಹೇಳ್ತಾರೆ. I'm the happiest when Kantara works, and Rishabh is a very deserving guy. I had seen his Sarkari. You should watch that film. It's a fantastic film. Lucia was a great film from our industry. And then Garuda Gramana, Vrishabhavana, I really love that film. So there are so many films, so many actors, so many directors. In their own way, they have done great job in building this industry. ಬೇರೆ ರಾಜ್ಯದವ್ರ ಮುಂದೆ ನಮ್ಮ ಇಂಡಸ್ಟ್ರಿಯ ಹೀರೋಗಳ ಬಗ್ಗೆ ಮಾತಾಡೋದು, ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡೋದು, ಅವರಿಗೆಲ್ಲ ನಮ್ಮ ಸಿನಿಮಾಗಳು ಹೇಗಿದಾವೆ ಅಂತ ಹೇಳಿ ತಿಳಿಸ್ಕೊಡೋದು, ಇದೆಲ್ಲ ನಿಜವಾಗ್ಲೂ ಒಬ್ಬ ಗ್ರೇಟ್ ನಟನಿಗೆ ಬೇಕಾಗಿರುವಂತಹ ಒಂದು ಲಕ್ಷಣಗಳು. ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ಡೈರೆಕ್ಟರ್ಸ್ಗಳು, ಹೀರೋಸ್ಗಳು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಸಮೇತ ಇಂಡಿಯನ್ ಲೆವೆಲ್ಗೆ ರೀಚ್ ಆಗಬೇಕು ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅಂತ ಹೇಳೋ ಒಬ್ಬ ನಟನಿಗೆ ಎಷ್ಟೊಂದು ಹೇಟ್ ಮಾಡ್ತಾರೆ. ಒಂದು ಟೀಸರ್ ರಿಲೀಸ್ ಆದ್ರೆ ಸಾಕು ಹೇಟ್ ಮಾಡೋದು, ಒಂದು ವಿಡಿಯೋ ಕ್ಲಿಪ್ ಅನ್ನ ತಗೊಂಡು ಹೋಗಿ ಕೇಸ್ ಮಾಡೋದು, ಕಂಪ್ಲೇಂಟ್ ಕೊಡೋದು, ಮತ್ತೆ ಅವರನ್ನ ಟ್ರೋಲ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ, ಅಂಡ್ ಒಂಥರ ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡೋದು. ಏನ್ರಲ್ಲ ಕ್ವಾಟ್ಲೆ ನಿಮ್ದು, ಅವ್ನ್ ಕಾಲಲ್ಲಿ ಬಂದ್ರು ಮಾತಾಡ್ತೀರಾ, ಕಾರಲ್ಲಿ ಬಂದ್ರು ಮಾತಾಡ್ತೀರಾ, ಒಟ್ನಲ್ಲಿ ಅವ್ನ ಬಗ್ಗೆ ಮಾತಾಡತ್ತೇವ್ ನಿಮ್ಗೆ. ನೀವು ಮಾತಾಡ್ತೀರಿ, ನಾನು ಎತ್ರಕ್ಕೆ ಬೆಳಿತೀನಿ ಅನ್ನೋ ಪೋಗ್ರು ಅವ್ನಿಗೆ. ನಿಲ್ಲಿಸ್ಬೇಡ, ಮಾತಾಡ್ತಾ ಇರೋ ಬಟ್ ಅಥವಾ ಬೇರೆ ಮಾತಾಡ್ಲಿ ತಿನ್ನ. ಸೊ ಲಾಸ್ಟ್ ಟೈಮ್ ನಾನು ಮಾಡಿದ ಯಶ್ ಅವರ ಒಂದು ವಿಡಿಯೋಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಸ್ ಕೂಡ ಬಂದಿದ್ವು. ಸೊ ನೋಡೋಣ ಈ ಸರಿ ಏನ್ ಮಾಡ್ತಾರೋ ಅಂತ. ಅಂಡ್ ಯಶ್ ಅವರ ಈ ಬೆಳವಣಿಗೆಗೆ ನಿಮ್ಮ ಸಪೋರ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ವಿಡಿಯೋನ ಎಲ್ಲ ಯಶ್ ಸರ್ ಫ್ಯಾನ್ಸ್ ಗಳಿಗೆ ಶೇರ್ ಮಾಡಿ, ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.